ರೇಣುಕಾಸ್ವಾಮಿ ಮೊಬೈಲ್ನ ಹುಡುಕಿ ಪೊಲೀಸರು ಸುಸ್ತಾಗ್ಬಿಟ್ಟಿದ್ದಾರೆ. ರಾಜಕಾಲುವೆಯಲ್ಲಿ ಮೊಬೈಲ್ ಸಿಗದೆ ಖಾಲಿ ಕೈನಲ್ಲಿ ವಾಪಸ್ಸಾದ ಸುಮಾರು 1.5 ಗಂಟೆಗಳ ಕಾಲ ರೇಣುಕಾಸ್ವಾಮಿಯ ಮೊಬೈಲ್ಗಾಗಿ ಶೋಧವನ್ನ ಮಾಡಿದ್ರು. ಆರೋಪಿ ಪ್ರದೋಷ್ ಆ ಮೊಬೈಲ್ನ ಎಸೆದಂಥ ಆರೋಪಿ. ಆತನನ್ನ ಕರ್ಕೊಂಡು ಬಂದು ಯಾವ ಜಾಗದಲ್ಲಿ ಎಸ್ತೆ, ಎಷ್ಟು ದೂರ ಎಸ್ತೆ, ಇದೆಲ್ಲ ಪ್ರಶ್ನೆಗಳನ್ನ ಕೇಳಿ ಅದರ ಆಧಾರದ ಮೇಲೆ ಪೊಲೀಸರು ರಾಜಕಾಲುವೆಯಲ್ಲಿ ಹುಡುಕಾಟ ಮಾಡಿದ್ರು. ಆದ್ರೆ ಎಷ್ಟು ಹುಡುಕಿದ್ರೂ ಕೂಡ ರಾಜಕಾಲುವೆಯಲ್ಲಿ ರೇಣುಕಾಸ್ವಾಮಿಯ ಮೊಬೈಲ್ ಸಿಕ್ಕಿಲ್ಲ. ಮೊಬೈಲ್ ಪತ್ತೆಯಾಗದೇ ಇರುವುದಕ್ಕೆ ಈಗ ಖಾಲಿ ಕೈಲಿ ಪೊಲೀಸರು ವಾಪಸ್ಸಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಇದ್ರು. ಚಂದ್ರಶೇಖರ್, ಸುಮಾರು 1.5 ಗಂಟೆಗಳ ಕಾಲ ಸರ್ಚ್ ಮಾಡಿದ್ದಾರೆ. ಒಂದು ವೇಳೆ ಆ ಮೊಬೈಲ್ ಸಿಕ್ಕಿತ್ತಿದ್ರೆ ಮಹತ್ವದ ಸಾಕ್ಷಿ ಆಗಿರ್ತಾ ಇತ್ತು. ಈಗ ಸಿಕ್ಕಿಲ್ಲ. ಮುಂದೆ ಮೊಬೈಲ್ನ ಹುಡುಕಾಟವನ್ನ ಯಾವ ರೀತಿ ಮಾಡ್ತಾರೆ ಪೊಲೀಸರು ಅಂತ ಹೇಳಿ? ವಿದ್ಯಾ, ಏನು ಈ ಮೊಬೈಲ್ನಲ್ಲಿ ಈಗಾಗಲೇ ಸಾಕಷ್ಟು ಸಾಕ್ಷಿಗಳು ಒದಗಿತ್ತು ಇತ್ತು ಅಂತಂದ್ರೆ ತಪ್ಪಾಗಲ್ಲ. ಯಾಕೆಂತಂದ್ರೆ ಅದೇ ಮೊಬೈಲ್ನಲ್ಲಿ ಯಾವ ಅಕೌಂಟ್ನಿಂದ ಪವಿತ್ರ ಗೌಡಳಿಗೆ ಒಂದು ಮೆಸೇಜ್ ಮಾಡಿದ್ದ, ಅದನ್ನು ಹೊರತುಪಡಿಸಿದ್ರೆ ಯಾವ ರೀತಿಯಾಗಿ ಕಾಲ್ ಮಾಡಿದ್ರು, ಮತ್ತೆ ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು, ಎಷ್ಟೊತ್ತಿಗೆ ಮಾತಾಡಿದ್ದಾರೆ, ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಒಂದು ಮೊಬೈಲ್ನಲ್ಲಿ ಇತ್ತು ಅನ್ನುವಂಥದ್ದು ಸದ್ಯಕ್ಕೆ ಆ ಒಂದು ಪ್ರಿಡಿಕ್ಷನ್ ಆಗಿರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಆ ಒಂದು ಮೊಬೈಲ್ನಲ್ಲೇ ರೇಣುಕಾಸ್ವಾಮಿಯ ಒಂದು ಕಿಡ್ನಾಪ್ ಆದಂತಹ ಸಂದರ್ಭದಲ್ಲಿ ಅಕ್ಕನಿಗೆ ಒಂದು ಸಾರಿ ಕೇಳು ಅನ್ನುವಂತಹ ನಿಟ್ಟಿನಲ್ಲಿ ಕಾರಲ್ಲಿ ಬರ್ತಾ ಇದ್ದಂತಹ ವೇಳೆಯಲ್ಲೇ ಒಂದು ವಿಡಿಯೋ ಕೂಡ ಅದೇ ಮೊಬೈಲಲ್ಲಿ ಮಾಡಿದ್ದಾರೆ ಅನ್ನುವಂಥ ಆರೋಪಿಗಳು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ತನಿಖೆಯಲ್ಲಿ ಬಯಲಾಗಿರುವಂತಹದ್ದು. ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಮೊಬೈಲ್ ಲಾಸ್ಟ್ ನೆಟ್ವರ್ಕ್ ಲೊಕೇಶನ್ ಸರ್ಚ್ ಮಾಡಿದಂತಹ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ಸಂದರ್ಭದಲ್ಲಿ ಚಿತ್ರದುರ್ಗದಿಂದ ಹೊರಟಂತಹ ಸಂದರ್ಭದಲ್ಲಿ ಮಧ್ಯ ದಾರಿಯಲ್ಲೇ ಒಂದು ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅನ್ನುವಂತಹದ್ದು ಸದ್ಯಕ್ಕೆ ಪೊಲೀಸರಿಗೆ ಸಿಕ್ಕಿರುವಂತಹ ಮಾಹಿತಿ. ಇದನ್ನು ಹೊರತುಪಡಿಸಿದ್ರೆ ಈಗಾಗಲೇ ಏನು ಕಿಡ್ನಾಪ್ ಮಾಡ್ಕೊಂಡು ಬಂದಂತಹ ನಂತರದಲ್ಲಿ ಆತನನ್ನ ಹಲ್ಲೆ ಮಾಡಿದಂತಹ ಸಂದರ್ಭದಲ್ಲಿ ಆತನ ಜಾಬ್ನಲ್ಲೇ ಈ ಒಂದು ಮೊಬೈಲ್ ಇತ್ತು, ಸ್ವಿಚ್ ಆಫ್ ಆಗಿದಂತಹ ಒಂದು ಸ್ಥಿತಿಯಲ್ಲಿ ಆ ಫೋನ್ ಅನ್ನುವಂಥದ್ದು ಸದ್ಯಕ್ಕೆ ಆರೋಪಿಗಳು ಬಾಯ್ಬಿಟ್ಟಿರುವಂತಹದ್ದು. ಹೀಗಾಗಿ ಎಲ್ಲೊಂದು ಕಡೆ ಮೃತದೇಹವನ್ನ ಡಿಸ್ಪೋಸ್ ಮಾಡಿದಂತಹ ಪ್ರದೋಷ್ ಅಥವಾ ಅವರ ಟೀಮ್ ಏನಿದೆ, 3 ಜನ ಆರೋಪಿಗಳ ಟೀಮ್, ಆ ಒಂದು 3 ಜನ ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಮೊಬೈಲ್ ಆತನ ಜಾಬ್ನಲ್ಲೇ ಇತ್ತು. ಮೃತದೇಹವನ್ನ ಬಿಸಾಡುವಂತಹ ಸಂದರ್ಭದಲ್ಲಿ ಮೊಬೈಲ್ ಸಿಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ನಾವು ರಾಜಕಾಲುವೆಯಲ್ಲಿ ಎಸ್ತಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಆರೋಪಿ ಪ್ರದೋಷ್ನನ್ನು ಕೂಡ ಮೃತದೇಹವನ್ನು ಎಸ್ತಿದ್ದಂತಹ ಒಂದು ರಾಜಕಾಲುವೆ ಬಳಿ ಕರ್ಕೊಂಡು ಹೋಗಿ ಅಲ್ಲಿ ಯಾವ ಪ್ರದೇಶದಲ್ಲಿ ಅಥವಾ ಯಾವ ಸ್ಥಳದಲ್ಲಿ ಮೊಬೈಲ್ ಬಿಸಾಡಿದ್ರು ಅನ್ನುವಂತಹ ಒಂದು ಮಾಹಿತಿಯನ್ನು ಪಡೆದು ಬಿಬಿಎಂಪಿ ಸಿಬ್ಬಂದಿಗಳನ್ನ ಬಳಸಿ ಸುಮಾರು 10 ಜನ ಬಿಬಿಎಂಪಿ ಸಿಬ್ಬಂದಿಗಳನ್ನ ಬಳಸಿ ಸುಮಾರು 50 ಮೀಟರ್ ಅಂದ್ರೆ ಮಳೆ ಬಿದ್ದಿದೆ ಹಾಗೂ ನೀರು ಹರಿಯುವಂತಹ ರಾಜಕಾಲುವೆ ಆಗಿರೋದ್ರಿಂದ ಎಲ್ಲೊಂದ್ ಕಡೆ ಕೊಚ್ಚಿಕೊಂಡು ಹೋಗಿರುವಂತಹ ಒಂದು ಸನ್ನಿವೇಶ ಕೂಡ ಇರುತ್ತೆ ಅನ್ನುವಂತಹ ಏನು ಪ್ರಿಡಿಕ್ಷನ್ ಅಲ್ಲಿ ಈಗಾಗಲೇ ಸುಮಾರು 50 ಮೀಟರ್ ಜಾಗದಲ್ಲಿ ಈಗಾಗಲೇ ಇಂಚಿಂಚು ಜಾಲಾಡಿದ್ರು ಸಹ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಲಿಲ್ಲ, ಮೊಬೈಲ್ ಸಿಗ್ಲಿಲ್ಲ. ಹೀಗಾಗಿ ಎಲ್ಲೊಂದ್ ಕಡೆ 1.5-2 ಗಂಟೆಗಳ ಕಾಲ ಮೊಬೈಲ್ಗಾಗಿ ಸರ್ಚಿಂಗ್ ನಡೆಸಿ ಈಗಾಗಲೇ ಪೊಲೀಸರು ವಾಪಸ್ ಬಂದಿರುವಂತಹದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.